ಚಾರ್ಜ್ ವಿಚಾರವಾಗಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಮರ್ಥಿಸಿಕೊಂಡಿದ್ದಾರೆ. ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳಿದ್ದಾರೆ. ನೋಡಿ, ಮೊನ್ನೆ ಆದಂತ ಲಾಠಿ ಚಾರ್ಜ್ ಅನ್ನು ಸಮರ್ಥಿಸಿಕೊಂಡಿದ್ದಾರೆ ಗೃಹ ಸಚಿವರು. ಸ್ವಾಮೀಜಿ ಕಾನೂನು ಉಲ್ಲಂಘನೆಯನ್ನ ಮಾಡಿದ್ದಾರೆ, ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಅಂತ ಬೆಳಗಾವಿ ಸುವರ್ಣಸೌಧದಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಆ ಜಾಗದಲ್ಲಿ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಹದೇವಪ್ಪನವರನ್ನು ಮತ್ತು ವೆಂಕಟೇಶ್ ಅವರನ್ನು, ಸುಧಾಕರ್ ಅವ್ರನ್ನ, 3 ಜನ ಸಚಿವರುಗಳನ್ನು ಕಳಿಸ್ಕೊಟ್ರು. ಅದರಲ್ಲಿ ಸ್ಥಳೀಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೋಗಿದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿದ್ದಾರೆ, ಇದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ, ನೀವು ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದರೂ ಕೂಡ ಅವರು ಇಲ್ಲ, ನಾವು ಬರೋದಿಲ್ಲ, ಮುಖ್ಯಮಂತ್ರಿಗಳನ್ನೇ ಇಲ್ಲಿಗೆ ಬನ್ನಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬರೋದಕ್ಕೆ ಸಾಧ್ಯ ಇಲ್ಲ, ನೀವು ಬನ್ನಿ ಅಂತ ಹೇಳುವಾಗ ಇದ್ದಕ್ಕಿದ್ದಂಗೆ ಸ್ವಾಮೀಜಿಯವರು ನೀವು ಎಲ್ಲ ವಿಧಾನಸೌಧಕ್ಕೆ ಹೋಗೋಣ ಚಲೋ ಅಂತ ಹೇಳಿಕೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಖ್ಯ ರಸ್ತೆಗೆ ಬರೋದಕ್ಕೆ ಎಲ್ಲ ನುಗ್ಗಕ್ಕೆ ಶುರು ಮಾಡಿದರು. ಬ್ಯಾರಿಕೇಡ್ಸ್ಗಳನ್ನ ಹಾಕಿದ್ದನ್ನೆಲ್ಲ ತಳ್ಕೊಂಡು ಮುಖ್ಯ ರಸ್ತೆಗೆ ಬರೋದಕ್ಕೆ ಪ್ರಯತ್ನ ಮಾಡಿದಾಗ ಅವರು ಪ್ರಿವೆಂಟ್ ಮಾಡಬೇಕು ಅಂತ. ಇದರಲ್ಲಿ ಏನಾಗಿದೆ ಅಂದರೆ, ಕೋರ್ಟಲ್ಲಿ ಆದೇಶ ಕೊಟ್ಟಿದೆ, ನೀವು ಪೀಸ್ಫುಲ್ಲಾಗಿ ಯಾವುದೇ ಲಾ ಆ್ಯಂಡ್ ಆರ್ಡರನ್ನ ನೀವು ಕೈಗೆತ್ತಿಕೊಳ್ಳದೆ ನೀವು ಪ್ರತಿಭಟನೆ ಮಾಡಿ ಅಂತ ಕೊಟ್ಟಿದ್ದಾರೆ. ಮತ್ತು ಜಿಲ್ಲಾಡಳಿತ ಕೆಲವು ನಿಯಮಗಳನ್ನು ಕೊಟ್ಟಿದ್ದಾರೆ. ಅಂದರೆ ಈ ರೀತಿ ನಡ್ಕೊಳ್ಬೇಕು ನೀವು ಅಂತ, 500 ಮೀಟ್ರ್ ದೂರ ಇರಬೇಕು, ಆಮೇಲೆ ನೀವು ಇನ್ನು ಅಥಣಿಯಲ್ಲೂ ಕೂಡ ಪಂಚಮಸಾಲಿಗಳ ಮೀಸಲಾತಿ ಹೋರಾಟ ಜೋರಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಥಣಿಯ ಚಿಕ್ಕೋಡಿ ಭಾಗದಲ್ಲಿ ಈಗ ಪಂಚಮಸಾಲಿ ಹೋರಾಟ ಕಿಚ್ಚು ಹೆಚ್ಚಾಗ್ತಾ ಇದೆ. ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಮೊನ್ನೆ ನಡೆದಂತಹ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ನಡೆದಿತ್ತು, ಅದನ್ನು ಖಂಡಿಸಿ ರಾಜ್ಯ ಹೆದ್ದಾರಿಯನ್ನ ತಡೆದು ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕೋಡಿ ಪ್ರತಿನಿಧಿ ಸಂಜು ಅರಬಾವಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜು, ಯಾವ ರೀತಿಯಾಗಿ ನಡೀತಾ ಇದೆ ಪ್ರತಿಭಟನೆ? ನಾಗೇಂದ್ರ ಬಾಬು, ಏನು ಮೊನ್ನೆ ಬೆಳಗಾವಿಯಲ್ಲಿ ನಡೆದಂತಹ ಪಂಚಮಸಾಲಿಗಳ ಮೀಸಲಾತಿ ಹೋರಾಟದಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸಂಗಮದ ಪ್ರಥಮ ತೀರ್ಪುಗಳಾಗಿರ್ತಕ್ಕಂಥ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಇಂದು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡಿದ್ರು. ಯಾಕಂದ್ರೆ ಏನು, ರಸ್ತೆ ತಡೆ ಹಿಡಿದು ಜಿಲ್ಲಾ ಕೇಂದ್ರಗಳಾಗಿರ್ಬೋದು ಅಥವಾ ತಾಲೂಕು ಕೇಂದ್ರಗಳಾಗಿರ್ಬೋದು ರಸ್ತೆಯನ್ನ ತಡೆ ಹಿಡಿದು ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಮುಗಿಸುವ ಕೆಲಸ ಮಾಡಿ ಅಂತ ಹೇಳಿ ಒಂದು ಕರೆಯನ್ನ ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಸೇರಿದಂತೆ ಎಲ್ಲ ತಾಲೂಕಾ ಕೇಂದ್ರಗಳು ಹಾಗೂ ಜಿಲ್ಲಾ ಕೇಂದ್ರಗಳು ಸಹ ಏನು ಹೋರಾಟ ಮಾಡ್ತಾ ಇರುವಂತದ್ದು. ಅದೇ ರೀತಿ ಬೆಳಗಾವಿಯಲ್ಲೂ ಸಹ ಏನು ಹೋರಾಟ ನಡೀತಾ ಇರುವಂತದ್ದು. ಅಥಣಿಯ ಜತ್ ಜಾಂಬೋಟಿ ರಾಜ್ಯ ಹೆದ್ದಾರಿಯನ್ನು ತೊರೆದು ಪಂಚಮಸಾಲಿಗರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದಲ್ಲಿ ರಸ್ತೆಯನ್ನ ತಡೆದು ಅಂತಂದ್ರೇನು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಈ ಸರ್ಕಾರ ಬಂದಿರುವುದು ಪಂಚಮಸಾಲಿಗಳ ಹೋರಾಟದ ದೌರ್ಜನ್ಯಕ್ಕಾಗಿ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಕೂಡಲೇ ಪಂಚಮಸಾಲಿಗಳಿಗೆ 2A ಮೀಸಲಾತಿಯನ್ನ ನೀಡಬೇಕಂತ ಹೇಳಿ ಏನು ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಿಮಗೆ ಇಲ್ಲಿ 2 ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಇದು ಮೊನ್ನೆ ಬೆಳಗಾವಿಯಲ್ಲಿ ಆದಂಥ ಲಾಠಿ ಚಾರ್ಜ್ ಸಂದರ್ಭದ ದೃಶ್ಯಾವಳಿ. ಮತ್ತೊಂದು ಕಡೆ ಇವತ್ತು ರಾಜ್ಯ ಹೆದ್ದಾರಿಯನ್ನು ತಡೆದು ಅಥಣಿಯಲ್ಲಿ ಅಲ್ಲಿ ಹೋರಾಟಗಾರರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಕೂಡ ನಾವು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡೋದಿಲ್ಲ. ಮೊನ್ನೆ ಯಾರು ಲಾಠಿ ಚಾರ್ಜನ್ನು ಮಾಡಿದ್ರು ಅವರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತ ಹೇಳಿ ಈಗ ಅವರು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಸ್ತೆ ಮೇಲೆ ಕೂತಿದ್ದಾರೆ. ರಸ್ತೆಯಲ್ಲಿ ಕೂತು ರಾಜ್ಯ ಹೆದ್ದಾರಿಯಲ್ಲಿ ವಾಹನ ಸಂಚಾರಗಳನ್ನು ತಡೆದು ಅವರು ಪ್ರತಿಭಟನೆಯನ್ನು ಮಾಡ್ತಾರೆ. ಸಾಕಷ್ಟು ಜನ ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅದರಲ್ಲೂ ಇವತ್ತು ಮುಸ್ಲಿಂ ಮುಖಂಡರೊಬ್ಬರು ವಕ್ಫ್ ಬೋರ್ಡ್ನ ನೀತಿಯನ್ನು ಪ್ರಶ್ನೆ ಮಾಡಿದ್ದಕ್ಕೆ
ಸಚಿವರು ಗರಂ ಆಗಿದ್ದಾರೆ. ಅಕ್ರಮ ಪ್ರಶ್ನೆಯನ್ನ ಮಾಡಿದವರ ಮೇಲೆ ಸಚಿವರು ಗರಂ ಆಗಿದ್ದಾರೆ. ಅದು ಮುಸ್ಲಿಂ ಮುಖಂಡನ ಮೇಲೆ ಅನ್ನೋದು. ಇಮ್ತಿಯಾಜ್ ಅನ್ನೋರಿಗೆ ಸಚಿವ ಜಮೀರ್ ಆವಾಜ್ ಹಾಕಿದ್ರ? ಜಮೀರ್ ವಿರುದ್ಧ ಆವಾಜ್ ಹಾಕಿರುವಂತ ಆರೋಪ ಕೇಳಿ ಬಂದಿದೆ. ಫೋನ್ನಲ್ಲೇ ಇಮ್ತಿಯಾಜ್ಗೆ ಆವಾಜನ್ನು ಹಾಕಿದ್ದಾರಂತೆ ಜಮೀರ್. ಕೆ ಅನ್ವರ್ ಬಾಷಾ ವಿರುದ್ಧ ಸುನ್ನಿ ಕಬ್ರಸ್ತಾನ್ ಅತಿಕ್ರಮ ಆರೋಪ ಕೇಳಿ ಬಂದಿತ್ತು. 6 ಎಕರೆ ಕಬ್ರಸ್ತಾನ್ ಜಾಗದಲ್ಲಿ ಭೂಮಿ ಅತಿಕ್ರಮ ಆರೋಪ ಕೇಳಿ ಬಂದಿತ್ತು. ಅನ್ವರ್ ಬಾಷಾಗೆ ಫೋನ್ ಮಾಡಿ ಕ್ಷಮೆ ಕೇಳುವಂತೆ ಧಮಕಿಯನ್ನು ಹಾಕಿದ್ದಾರಂತೆ. मामा रख ले तुम अनवर लाख फोन करो माफी मांग ले को हाँ मामा उनके साथ रहो हाँ हो दे मामा तुम्हें बोला मामा रख तुम ओके भाई करा को दे तू तेरा नंबर दे तू बात तेरा नंबर दे तू अनवर दा बात करती हाँ हो दे मामा दो मामा मैं तेरा नंबर नहीं है उनका नहीं है हो मामा मुझे दे तुम बात करती हूँ ना हो मामा उनके साथ इस पीर को मैं करा को देता हूँ उनका हाँ सही है मामा फिर तू उतना मालूम रख ले तू वीडियो छोड़ा तो क्या होता हो मामा वो अब सुनिया हो मामा होगा सोगा मेरे तरफ से क्या भी किसका नाम ले रखो क्या भी नहीं मामा मंजे कौन की गुमराह कर को मंजे बोले थे सो मैं अनवरदा के बारे में बोल रहा हूँ सो अनवरदा 10 साल पीछे कोर्रे बिड़ा पीले को फिरले को कांग्रेस के कट्टांग के ऊपर बैठ लगा थे सोनो कौन अनवरदा वक्फ बोर्ड चेयरमैन थे ना उन्होंने उनकी बात कर रहा हूँ सो मैं आज एक बंगला बनले को कॉलेज बनले कहीं मैं 20 ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನಿದು ಆರೋಪ? ನಾಗೇಂದ್ರ ಬಾಬು, ಕಳೆದ 15 ದಿನಗಳಿಂದ ವಕ್ಫ್ ಬೋರ್ಡ್ನ ಏನು ಆಸ್ತಿಯನ್ನು ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಮತ್ತೆ ಪ್ರತ್ಯಾರೋಪ ಕೇಳಿ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಏನಂದ್ರೆ ಮಾಜಿ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಆದಂತಹ ಅನ್ವರ್ ಬಾಷಾ ಏನಿದ್ದಾರೆ, ಸುಮಾರು 6 ಎಕರೆ ಜಾಗವನ್ನು ಸುನ್ನಿ ಕಬ್ರಸ್ತಾನಕ್ಕೆ ಸೇರಿದಂತಹ ಜಾಗದಲ್ಲಿ ಈಗಾಗಲೇ ಶಾಲಾ ಕಾಲೇಜು ಕಟ್ಟಡ ಮತ್ತೆ ಸ್ವಂತ ಮನೆ ಕೂಡ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತೆ ಯುವಕರು ಕೂಡ ಏನ್ ಕಳೆದ 15 ದಿನಗಳಿಂದ ಆರೋಪ ಮಾಡ್ತಿದ್ರು. ಈ ಆರೋಪದ ಹಿನ್ನೆಲೆಯಲ್ಲಿ ಕೂಡ ಇಮ್ತಿಯಾಜ್ ಅನ್ನುವಂತ ಒಬ್ಬ ಯುವಕ ಫೇಸ್ಬುಕ್ ನಲ್ಲಿ ಏನು ಒಂದು ಫೋಟೋ ಹಾಕ್ಬಿಟ್ಟು ಮತ್ತೆ ವಕ್ಫ್ ಬೋರ್ಡ್ ನ ಆಸ್ತಿಯನ್ನು ಕಬಳಿಕೆ ಮಾಡಿದ್ದಾರೆ ಎಂದು ಪೋಸ್ಟ್ ಕೂಡ ಮಾಡಿರ್ತಾರೆ. ಈ ಪೋಸ್ಟ್ ಅನ್ನು ನೋಡಿದಂತಹ ಏನ್ ಜಮೀರ್ ಆಪ್ತ ಅನ್ವರ್ ಬಾಷಾ ಆಗಿರ್ತಾರೆ, ಸ್ವತಃ ಖುದ್ದು ಏನು ಜಮೀರ್ ಮಿನಿಸ್ಟರ್ ಜಮೀರ್ ಏನಿದ್ದಾರೆ ಅವರೇ ಕೂಡ ಇಮ್ತಿಯಾಜ್ಗೆ ಫೋನ್ ಮಾಡಿ ಇದನ್ನ ಪೋಸ್ಟ್ ಡಿಲೀಟ್ ಮಾಡಬೇಕು ಮತ್ತೆ ಅನ್ವರ್ ಬಾಷಾ ಅವರಿಗೆ ಕ್ಷಮೆ ಕೇಳಬೇಕೆಂದು ಆವಾಜ್ ಹಾಕಿದ್ದಾರೆ ಮತ್ತೆ ಆಗ್ರಹ ಮಾಡಿದ್ದಾರೆ. ಈ ಒಂದು ಆಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ವೈರಲ್ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇರ್ಬೋದು, ಯಾಕಂದ್ರೆ ಸುಮಾರು ವಕ್ಫ್ ಬೋರ್ಡ್ ವಿಚಾರದಲ್ಲಿ ರಾಜ್ಯಾದ್ಯಂತ ಹೊಸ ಸಂಚಲನ ಉಂಟು ಮಾಡ್ತಿದೆ. ಇಲ್ಲಿ ವಕ್ಫ್ ಬೋರ್ಡ್ ಆಸ್ತಿಯನ್ನ ತನ್ನದೇ ಸಮುದಾಯದ ವಕ್ಫ್ ಬೋರ್ಡ್ ಮಾಜಿ ಜಿಲ್ಲಾಧ್ಯಕ್ಷ ಕಬಳಿಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಚಿತ್ರದುರ್ಗದ ಏನು ಅಗಸನಕಲ್ಲು ಗ್ರಾಮ ಇದೆ, ಅಗಸನಕಲ್ಲು ಗ್ರಾಮದ ಮುಸ್ಲಿಂ ಸಮುದಾಯದವರು ಎಲ್ಲರೂ ಕೂಡ ಆರೋಪ ಮಾಡ್ತಿದ್ದಾರೆ. ಇಲ್ಲಿ ಸರ್ವೆ ಮಾಡಿಸಿ ಇಲ್ಲ ಅಂದ್ರೆ ವಕ್ಫ್ ಬೋರ್ಡ್ಗೆ ಆಸ್ತಿ ಸೇರಿದ್ರೆ ಅದನ್ನ ಬಿಡಿಸ್ಕೊಡ್ತಾರೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರವಾಗಿ